ಮಾತಾಡೋದಕ್ಕೆ ಅವಕಾಶ ಕೊಡಿ. ಧನ್ಯವಾದಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 2002ರ ಮತದಾರ ಪಟ್ಟಿಗೆ 2025ರ ಮತದಾರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡುವ ಸಂಬಂಧ ಮುಖ್ಯ ಚುನಾವಣಾಧಿಕಾರಿಗಳ ನಿರ್ದೇಶನ ಇದೆ ಎಂದು ಹಲವಾರು ಪ್ರೌಢಶಾಲಾ ಶಿಕ್ಷಕರಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡುತ್ತಿದ್ದಾರೆ. ನೋಟಿಸ್ ನೀಡಿದ 24 ಗಂಟೆಯೊಳಗೆ ಲಿಖಿತ ಸಮಜಾಯಿಷಿ ಪತ್ರ ನೀಡುವಂತೆ ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ನಿಮ್ಮ ಮೇಲೆ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಕಾಲಂ 32ರಲ್ಲಿ ಪ್ರಕರಣ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸುವಂತೆ ಮೇಲಧಿಕಾರಿಗಳ ಶಿಫಾರಸು ಮಾಡಲಾಗುವುದು ಎಂದು ಎದುರಿಸುತ್ತಾರೆ. ಈಗಾಗಲೇ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಜಾತಿ ಗಣತಿ, ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡಿ ಮುಗಿಸಿದ್ದು ಎಸ್ಎಸ್ಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಸಮಯವೇ ಇರುವುದಿಲ್ಲ. ಈಗಾಗಲೇ ಪ್ರೌಢಶಾಲಾ ಶಿಕ್ಷಕರಿಗೆ ಶಾಲಾ ಅವಧಿಯ ಜೊತೆಗೆ ಹೆಚ್ಚುವರಿಯಾಗಿ ಬೆಳಗ್ಗೆ ಮತ್ತು ಸಂಜೆ 1 ಗಂಟೆ ಪಾಠ ಮಾಡಲು ವಿಶೇಷ ತರಗತಿ ನಡೆಸುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆದೇಶವನ್ನು ಮಾಡಿರುತ್ತಾರೆ. ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರು ಮಾಡಬೇಕಾಗಿದ್ದು ಶಿಕ್ಷಕರು ತುಂಬಾ ಕಾರ್ಯದೊತ್ತಡವನ್ನು ಅನುಭವಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪ್ರೌಢಶಾಲೆ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕಗಳನ್ನು ಬಿಎಲ್ಒ ಕೆಲಸದಿಂದ ಕೈಬಿಟ್ಟು ಶಾಲಾ ಕೆಲಸಗಳನ್ನು ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸುತ್ತಾ ಬಿಎಲ್ಒ ಕೆಲಸವನ್ನು ಬೇರೆ ಇಲಾಖೆ ನೌಕರು ನಿಯೋಜಿಸಿ ಪ್ರೌಢಶಾಲಾ ಶಿಕ್ಷಣ ಈ ಕೆಲಸದಿಂದ ಮುಕ್ತಗೊಳಿಸುವಂತೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನು ಸದನ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ನಮಸ್ಕಾರ. ಸಚಿವರು ಮಾನ್ಯ ಅಧ್ಯಕ್ಷ ಉತ್ತರವನ್ನು ಕೊಡ್ತೀವಿ. ಎಲ್ಲ ಉತ್ತರ ಕೊಟ್ಟಿರಿ. ನಾನು ನಿಮ್ಮ ಪತ್ರ ಬರೆದಿದ್ದೆ. ಎಲ್ಲ ಡಿಪಾರ್ಟ್ಮೆಂಟ್ ಪರ್ಸೆಂಟೇಜ್ ಪ್ರಕಾರ ಹಾಕಿರಿ. ಬೇರೆ ಟೀಚರ್ಸ್ ಯಾಕೆ ಹಾಕ್ತೀರಿ ನೀವು? ಟೀಚರ್ಸ್ ಹಾಕಿದ್ರೆ 3 ಮಂದಿಯಲ್ಲಿ 2 ಟೀಚರ್ ಕಳಿಸ್ತೀರಿ. ಶಾಲೆ ನಡಿಬೇಕು. ಮಾನ್ಯ ಅಧ್ಯಕ್ಷ ನಾವು ಇದ್ರ ಬಗ್ಗೆ ಇಲ್ಲ ನಾವು ನಾನು ನಿಮ್ಗೆ ಹೇಳ್ತೀನಿ. ಪುಟ್ಟಣ ಸರಿ ಇಲ್ಲ, ಎಲ್ಲ ಇಲಾಖೆಯಲ್ಲಿ ಸಮಾನವಾಗಿ ಹಾಕಿ. ಅಲ್ಲ, ಅವ್ರನ್ನ ಕೈ ಬಿಡ್ಬೇಕಂತ ನಮ್ದು ಅದೇ ಕೈ ಬಿಡಿ. ನಮ್ದು ಅದೇ ವಿಷಯ ಇದೆ ಸರ್. ಎಲ್ಲರೂ ಬಿಡ್ತಾರೆ. ಅದನ್ನ ರೈಟಿಂಗ್ ಕರೆಕ್ಟ್ ಆಗಿ ಕೊಟ್ಟು ದಯಮಾಡಿ ಕೊಟ್ಬಿಡಿ. ಆಯ್ತು. ಕೇಳೋದು ಸರಿಪಡಿಸಬೇಕು ಮಾಡಬೇಕು ಅಂತ ಕೇಳೋದೇ ನಿಮ್ಮನ್ನ ಈಗ ನಾವು ಕೇಳಲೇಬೇಕು, ಅನಿವಾರ್ಯ ನಮಗೆ. ಮಾನ್ಯ ಅಧ್ಯಕ್ಷ, ಆಮೇಲೆ 50 ವರ್ಷದಲ್ಲಿ ಇದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀರಿ. ನಿಮ್ಮ ಪ್ರಥಮ ಮಾನ್ಯತೆಯನ್ನ ತಂದ್ಕೊಡಿ ಸರ್ಟಿಫಿಕೇಟ್ ಅಂತಾರೆ. ಈಸ್ಕೊಡೋನು ಸತ್ತಗೋನೆ, ಕೊಟ್ಟೋನು ಸತ್ತಗೋನೆ. ಎಲ್ಲಿ ತಂದ್ಕೊಡು ಮಾನ್ಯ ಅಧ್ಯಕ್ಷರೇ? ಅಲ್ಲಿ ಕೆಲಸ ಮಾಡಿದವರು ಸತ್ತಗೋರೆ, ಆ ಸಂಸ್ಥೆ ಮಾಡಿದವರು ಸತ್ತಗೋರೆ. ತಂದ್ಕೊಡುದಿಲ್ಲ ಸ್ವಾಮಿ. ಮಾಡುದಂಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿರೋ ಸಂಸ್ಥೆಗಳು ಕೂಡ ಇವತ್ತು ಇದನ್ನ ನಲ್ಗೋಯ್ತಾವೆ. ಮಾನ್ಯ ಅಧ್ಯಕ್ಷರೇ, ನಲ್ಗೋಗ್ತಾವೆ. ಶಾಲೆ ನಡ್ಸಕ್ಕೆ ಆಯ್ತಾ ಇಲ್ಲ, ಪಾಠ ಮಾಡೋದು ಬಿಟ್ಟು ಇದೇ ಪರಿಸ್ಥಿತಿ ಆಗೈತೆ. ಇದೇ ಪರಿಸ್ಥಿತಿ. ಇದರಲ್ಲಿ ಮಧುಗಿರಿನಲ್ಲಿ ಯಾರ ಅಮ್ಮ ಒಬ್ರು ಇದ್ರು DDP 13 ಶಾಲೆ 8 ಸರ್. ಎಲ್ಲ ಸ್ಟಾರ್ಟ್ ಆಗಿ 30 ವರ್ಷ 40 ವರ್ಷ ಆಗವೆ. 6 ಕೊಡ್ದಾನೆ ಇದುವರೆಗೆ ಸಂಬಳ ಆಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಇವರನ್ನ ಟ್ರಾನ್ಸ್ಫರ್ ಮಾಡೋರು ಮಂತ್ರಿ ಸಚಿವರು. ಇದು ಗೊತ್ತಾಗಿ ಮಾಡೋದು ಏನು ಟ್ರಾನ್ಸ್ಫರ್ ಮಾಡೋದು ಗೊತ್ತಿಲ್ಲ. 6 ತಿಂಗಳು ಸತ್ಯ ಟ್ರಾನ್ಸ್ಫರ್ ಮಾಡಿ ಎಲ್ಲ ಹಾಕವ್ರೆ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು ತಕ್ಷಣಗೆ. ಅಂತವ್ರನ್ನ ಮನೆ ಕಳಿಸ್ಬೇಕು. ಇದುವರೆಗೂ ಕೂಡ ಆ ಮಧುಗಿರಿ ತಾಲೂಕಲ್ಲಿ ಅಷ್ಟೋ ಶಾಲೆಗಳ ಶಿಕ್ಷಕರಿಗೆ ಸಂಬಳ ಆಗಿಲ್ಲ ಸರ್. 8 ಶಾಲೆಗಳಿಗೆ ಏನ್ ಮಾಡಬೇಕು? ಈ ತರ ಮಾನ್ಯ ಅಧ್ಯಕ್ಷರೇ ಬಹಳಷ್ಟು. ಆಮೇಲೆ FD 30 ವರ್ಷ ಆಗದೆ. ನೀವು ಈ ವರ್ಷ ನೀವು ರಿನ್ಯೂವಲ್ ಆಗಬೇಕು, ಇಷ್ಟು FD ಇಡಿ ಅಂತಾರೆ. ಸೊ ಇದೆಲ್ಲ ಹೊಸ ಶಾಲೆಗಳು ಮಾಡಿ. ಏನೋ ಲಾರಿ ಸುತ್ತ ಓಡಾಡಬೇಕು, ಇಲ್ಲ 5 ಸ್ಟೇಷನ್ ಪಕ್ಕದಲ್ಲಿ ಇರಬೇಕು, ಪೆಟ್ರೋಲ್ ಬಂಕ್ ಆ ದೂರದಲ್ಲಿ ಇರಬೇಕು, ಎಲ್ಲಾನು ಮಾಡ್ಕೊಳ್ಳಿ. ಎಲ್ಲ ಹಿಂದೆ ಆಗಿರುವ ಮಾನ್ಯ ಅಧ್ಯಕ್ಷರೇ, ಹಿಂದೆ ಆಗಿರುವ. ಆಮೇಲೆ ಕನ್ವರ್ಷನ್ ಕೇಳ್ತಾರೆ ಮಾನ್ಯ ಅಧ್ಯಕ್ಷರೇ. ನಮ್ಮೂರಲ್ಲಿ ಯಾವ ಕನ್ವರ್ಷನ್ ಕೊಡ್ಲಿ ನಾವು? ಕನ್ವರ್ಷನ್ ಅವತ್ತಿನ ದಿನ ಅಗ್ರಿಕಲ್ಚರ್ ಸ್ಟೇಟಸ್ ಅಲ್ಲೂ ಕೂಡ ಶಾಲೆ ಮಾಡ್ತಿದ್ರು. ಸರ್ಕಾರಿ ಶಾಲೆಗಳು ಅದರಲ್ಲೇ ಇವೆ. ಯಾವ ಕನ್ವರ್ಷನ್ ಇಲ್ಲ, ಏನೂ ಇಲ್ಲ. ಈಗ ಮಾನ್ಯತೆ ಹೆಂಗ್ ಹಿಡಿದ್ಬಿಟ್ಟವ್ರೆ ಅಂದ್ರೆ, ನಿನ್ ಕನ್ವರ್ಷನ್ ಇಲ್ಲ ಅಂದ್ರೆ ನೀನು ಕೊಡೋದಿಲ್ಲ, RR ಕೊಡೋದಿಲ್ಲ, ನೀವು ಶಾಲೆ ನಡೆಸುವಂಗಿಲ್ಲ. ಅದಕ್ಕೇನ್ ಮಾಡ್ಬೇಕಪ್ಪ? DDP ಕೊಡಿ ದುಡ್ಡ, BO ಕೊಡಿ ದುಡ್ಡ, ಅಲ್ಲಿ ಕಳಿಸ್ತೀವಿ 3 ಮ್ಯಾನ್ ಕಮಿಟಿನ ದುಡ್ಡ. ಈ ತರ ಸುಲಿಗೆ ನಡೀತಾ ಇದೆ. ಈಗ ನಾವು ಮತ್ತೆ ಅದಕ್ಕೆ ನಾವು ಸಚಿವರಿಗೆ ಸಿಕ್ಕಾಪಟ್ಟೆ ಒತ್ತಡ ಹೇರಿದ್ದೀವಿ. ಬಿಡ್ತಾ ಇಲ್ಲ ಬಿಡಿ, ಆಯ್ತಾ? ಇವರು ಪ್ರಿನ್ಸಿಪಲ್ ಸೆಕ್ರೆಟರಿನೂ ಅಷ್ಟೇ. ಈಗ ಇವರು ಮಂತ್ರಿಗಳು ಮೀಟಿಂಗ್ 4-5 ಮೀಟಿಂಗ್ ಮಾಡಿದ್ದಾರೆ. ಅದನ್ನೆಲ್ಲ ಕಟ್ ಡೌನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದುವರೆಗೆ ಏನಾಗಿದೆ ಪ್ರಾಬ್ಲಮ್? ಒಂದ್ ಕಡೆ PWD ಅವ್ರು ಕೊಡಬೇಕು ಸರ್ಟಿಫಿಕೇಟ್, ಅವರು ದುಡ್ಡು ಸಿಗ್ತದೆ ಅಂತ ಅವ್ರು ಮಾಡಕ್ ಬಿಡ್ತಾ ಇಲ್ಲ. ಇನ್ನೊಂದ್ ಕಡೆ ಫೈರ್ನವರು ಅವ್ರು ದುಡ್ಡು ಸಿಗ್ತದೆ ಅಂತ ಅವ್ರು ಬಿಡ್ತಾ ಇಲ್ಲ. ಆಮೇಲೆ ಏನಾಗಿದೆ ಅಂದ್ರೆ, ಶಿಕ್ಷಣ ಇಲಾಖೆ ಅಂದ್ರೆ ಯಾರ್ಯಾರೋ ಬಂದು ತೂರ್ಕೊಂಡು ತೊಂದರೆ ಕೊಡ್ತಾ ಬಿದ್ದವ್ರೆ. ಎಲ್ಲರೂ ಹಾಕೊಂಡು ಚುಚ್ತಾ ಬಿದ್ದವ್ರೆ. ದಯವಿಟ್ಟು ಮಾನ್ಯ ಶಿಕ್ಷಣ ಸಚಿವರು ಇದನ್ನೆಲ್ಲ ನಿಲ್ಲಿಸಬೇಕು. ಹಸ್ತಕ್ಷೇಪನ ಒಂದೇ ಒಂದು ನಾನು ಉದಾಹರಣೆ ಕೊಡ್ತೀನಿ ಮಾನ್ಯ ಅಧ್ಯಕ್ಷರೇ. ಈ ಸೆನ್ಸಸ್ ಮಾಡಿ, ಈ ದಸರಾ ಹಾಲಿಡೇಸ್ ಎಲ್ಲ ಜಾಸ್ತಿ ಮಾಡಿ, ಸಚಿವರು ಇದ್ರು ಅನ್ಸುತ್ತೆ. ಈಗ ನಮ್ಮ CM DCM ಇಬ್ಬರು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ ಈ ಸರಿದೂಗಿಸ್ಬೇಕು, ಮುಂದೆ ಹೆಚ್ಚಿನ ಅವಧಿನ ಕ್ಲಾಸ್ ತಗೊಂಡು ಅಂತೇಳಿ ಸೆನ್ಸಸ್ ಅನ್ನ ಮಾಡಿಸಿ ರಜನ ಎಕ್ಸ್ಟೆಂಡ್ ಮಾಡಿಸಿದ್ರು. ಮಾನ್ಯ ಅಧ್ಯಕ್ಷರಿಗೆ ಏನಾಗಿದೆ ಗೊತ್ತಾ? ಅದು ಯಾವುದೋ ಒಂದು BLO ಅಂತ ತಗೊಬಿಟ್ಟು SLC 100 ಮಕ್ಕಳು 150 200 ಮಕ್ಕಳವೆ ಎಲ್ಲರನ್ನೂ ತಗೊಂಡ್ಬಿಟ್ಟವ್ರೆ. ಅವರು ವಿತೌಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವ್ರು ನೇರವಾಗಿ ಟೀಚರ್ಗಳು ಪತ್ರ ಬರೀತಾರೆ, ನಿನ್ನ ಸಸ್ಪೆಂಡ್ ಮಾಡ್ತೀವಿ, ನೀನು ಬಂದು ರಿಪೋರ್ಟ್ ಮಾಡಬೇಕು ಅಂತ. ಇಲ್ಲಿ ಶಿಕ್ಷಣ ಇಲಾಖೆಯವರು ನೀವು ಶಾಲೆಯ ಮೊದಲು 1 ಗಂಟೆ, ಶಾಲೆ ಆದ್ಮೇಲೆ 1 ಗಂಟೆ ನೀವು ಪಾಠ ಮಾಡಬೇಕು ಅಂತೇಳಿ ಆದೇಶ ಮಾಡೋರು. ಯಾರನ್ನ ಫಾಲೋ ಮಾಡ್ಬೇಕು? ಈ ಹಸ್ತಕ್ಷೇಪ ನಿಲ್ಲಿಸಬೇಕಲ್ಲ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದಲ್ಲೇ ಇದೆಲ್ಲ ಸರಳೀಕರಣ ಮಾಡಬೇಕಲ್ಲ. ಫ್ರೀ ಝೋನ್ ಕ್ರಿಯೇಟ್ ಮಾಡಬೇಕಲ್ಲ. ಫ್ರೀ ಝೋನ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ದಯಮಾಡಿ, ಇದುವರೆಗೆ ನಮ್ಮ ಪ್ರಯತ್ನ ವ್ಯರ್ಥ ಆಗದೆ, ಇದುವರೆಗೂ ಕೂಡ ವ್ಯರ್ಥ ಆಗಿದೆ. ದಯವಿಟ್ಟು ಮಾನ್ಯ ಸಚಿವರಲ್ಲಿ ಮನವಿನೂ ಮಾಡ್ತೀನಿ, ಒತ್ತಾಯನೂ ಮಾಡ್ತೀನಿ. ಹಲವಾರು ಡಿಪಾರ್ಟ್ಮೆಂಟ್ ಈ ಥರ ಹಸ್ತಕ್ಷೇಪ ಮಾಡ್ತಾ ಇರೋದ್ರಿಂದ ದಯಮಾಡಿ ಒಂದು ಸದನ ಸಮಿತಿಯನ್ನ ಮಾಡಿ, ಅದರ ಮುಖಾಂತರ ಈ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಮಾನ್ಯ ಅಧ್ಯಕ್ಷರೇ ಸಚಿವರಿಗೂ ಕೂಡ ಮನವಿ ಮಾಡಿದ್ದೆ, ಮಾಡ್ತೀನಿ ಅಂತ ಹೇಳಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಪತ್ರವನ್ನ ಕೊಟ್ಟು ಒಂದು ಸಮಿತಿ ಮಾಡಿ ಈ ಕೂಡಲೇ ಇದನ್ನ ಬಗೆಹರಿಸಿ ಅಂತ ಕೂಡ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು. ಅದು ಮಾನ್ಯ ಸಚಿವರಿಗೂ ಕೂಡ ಗೊತ್ತಿದೆ. ಅದನ್ನು ಮಾಡೋಕ್ಕೆ ಅವರು ಪ್ರಯತ್ನ ಮಾಡಿದ್ರು, ಕಾನೂನಾತ್ಮಕವಾಗಿ ಆಗಲಿಲ್ಲ. ಅದಕ್ಕೆ ದಯವಿಟ್ಟು ಈ ಕೂಡಲೇ
ಅತ್ಯಂತ ಜರೂರಾಗಿ ಮನೆ ಅಧ್ಯಕ್ಷರು ಈ ಒಂದೇನಪ್ಪ ಅಂತಂದ್ರೆ ಏನೋ ಒಂದು ಆಶಾಭಾವನೆ ಇಲಾಖೆಯಲ್ಲಿ ಸಚಿವರು ಜನವರಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಆರ್ ಕೊಡ್ಲಿಕ್ಕೆ ಅದ್ರೊಳಗಡೆ ಮಾಡಬೇಕು. ಇಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್. ಮನೆ ಅಧ್ಯಕ್ಷ ಇನ್ನೂ ಒಂದು ಹೇಳ್ತೀನಿ, ನಾವು ಒಬ್ರು ಯಾರೋ 5 ಎಕರೆ 2 ಎಕರೆ ಒಂದು ಸ್ಕೂಲ್ ಮಾಡಿದ್ರು. ಅಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಸ್ಟೇಟ್ ಸಿಲೆಬಸ್ಸಲ್ಲಿ ಮಾಡಬೇಕು. ಸ್ಟೇಟ್ ಸಿಲೆಬಸ್ ರಾಜ್ಯ ಪಠ್ಯಕ್ರಮದಲ್ಲಿ ಸ್ಟಾರ್ಟ್ ಮಾಡಿದ್ರು. ಕೇಂದ್ರ ಪಠ್ಯಕ್ರಮಕ್ಕೆ ಹೋಗಬೇಕು. NOC ತಗೊಂಡ್ರು, ಅಲ್ಲೋದ್ರು, ಪಠ್ಯಕ್ರಮ ಬಂತು, 2 ನಡೆಸ್ತಾ ಇದ್ರು. 2 ಬಿಲ್ಡಿಂಗ್ ಕಟ್ಕೊಂಡ್ರು, ಸ್ಟೇಟು ಸೆಂಟ್ರಲ್ 2 ನಡೀತಾ ಇದೆ. ಈಗ ಹೇಳ್ತಾವ್ರೆ, ನೀವು ಒಂದನ್ನ ಮುಚ್ಚಬೇಕು, ನೀವು ಒಂದನ್ನು ಮಾತ್ರ ನಡೆಸಿ. ನೀವು ಇಲ್ಲಿ ಪರ್ಮಿಷನ್ ತಗೊಂಡಿದ್ರಿ, NOC ತಗೊಂಡ್ಮೇಲೆ ನೀವು ಇದು ನಡೆಸೋಂಗಿಲ್ಲ, ಸ್ಟೇಟ್ನ ನೀವು ಸೆಂಟ್ರಲ್ ನಡೆಸಬೇಕು ಅಂತ. ಆಯ್ತಪ್ಪ ನಡೆಸ್ತೀವಿ, ನ್ಯಾಚುರಲ್ ಡೆತ್ಗೆ ಅವಕಾಶ ಕೊಡಿ ಅಂತ ಕೇಳ್ತೇವೆ. ನ್ಯಾಚುರಲ್ ಡೆತ್ ಅಂತಂದ್ರೆ ನ್ಯಾಚುರಲ್ ಆಗಿ 1ನೇ ಕ್ಲಾಸ್ ಮುತ್ತೀವಿ, 2ನೇ ಕ್ಲಾಸ್ ಮುತ್ತೀವಿ, 4ನೇ ಕ್ಲಾಸ್ ಮುತ್ತೀವಿ ಅಂತ ಕೇಳ್ತಾ ಇಲ್ಲ. 1ನೇ ಸಲ ಮುಚ್ಚಿ ಅಂತಾರೆ. 1000 ಮಕ್ಕಳು ಎಲ್ಲಿ ತಗೊಂಡ್ಬಿಡುದು? ಈ ತರ ಒಂದಲ್ಲ ಎರಡಲ್ಲ, ಈ ತರ ಅನಗತ್ಯವಾಗಿ ಈ BO ಲೆವೆಲಲ್ಲಿ DDP ಲೆವೆಲಲ್ಲಿ ಭಯಂಕರವಾದಂಥ ಒತ್ತಡ, ಅವ್ಯವಹಾರ ಏನೇನು ನಡೀಬೇಕು ಎಲ್ಲ ನಡೀತಾ ಇದೆ. ಅವೆಲ್ಲವೂ ಕೂಡ ಸಚಿವರಿಗೆ ಗೊತ್ತದೆ, ಅಧಿಕಾರಿಗಳಿಗೂ ಗೊತ್ತದೆ, ಮೇಲಧಿಕಾರಿಗಳು ಗೊತ್ತದೆ. ದಯವಿಟ್ಟು ಇದನ್ನ ಸರಳೀಕರಣ ಮಾಡೋ ದೃಷ್ಟಿಯಿಂದ ದಯಮಾಡಿ ಈ ಕೂಡಲೇ ಮಾನ್ಯ ಸಚಿವರು ಅನೌನ್ಸ್ ಮಾಡಬೇಕು. ನಮ್ಮೊಂದು ಸದನ ಸಮಿತಿಯನ್ನ ಮಾಡಿ ಇದಕ್ಕೆ ಪರಿಹಾರವನ್ನ ಕೊಡಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀನಿ. ನಮೋಶಿ ಅವ್ರು ಹೇಳಿದ್ದೆ ರಿಪೀಟ್ ಆಗೋದು ಬೇಡ, ನಿಮ್ಗೆ ಬೇರೆ ಇದ್ರೆ ಆಯ್ತು ಮಾಡಿ. ಸ್ವಲ್ಪ